ಕನ್ನಡಿಯಲ್ಲಿ ನೋಡಿದ್ರೆ ನಾವೇ ಕಾಣಿಸ್ತೀವಲ್ವೇನ್ರಿ? ಆಗಾಗ ನೀವೇ ಹೇಳ್ದ ಹಾಗೆ ಮೇಕಪ್ ಅಲ್ಲಿ ಡಿಫ್ರೆನ್ಸ್ ಇದ್ದು ಕನ್ನಡಿಯಲ್ಲಿ ನೋಡಿದಾಗ ನಾನೇ ನನ್ಗೆ ಬೇರೆಯವ್ರ ತರ ಕಾಣಿಸ್ಬೋದೇನೋ. ಆದ್ರೆ ನಮ್ಮ ಅಕ್ಕ ಸುಂದ್ರಿ, ಕಣ್ಣು, ಹಲ್ಲು, ಮೂಗು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕಾದ್ರೆ ಅವಳೇ ನೋಡ್ಕೊಂಡು ಯಾಕೆ ಭಯ ಪಡ್ತಾಳೆ? ನಮ್ ಹುಚ್ಚ ಅನುಮಾನ ಅಲ್ವಾ ಇದು? ಅತ್ತಿಗೆ ಮೇಲೆ ಅಲ್ವೇ, ನಿನ್ ಮೇಲೆ ಅನುಮಾನ ಬರ್ತಾ ಇದೆ. ನಾನೇನ್ ಮಾಡ್ದೆ? ಅತ್ತಿಗೆ ದುಃಖ ಪಟ್ರೆ ಪ್ರತ್ಯಕ್ಷವಾಗಿ ಅಲ್ದೇ ಇದ್ರು ಪರೋಕ್ಷವಾಗಾದ್ರೂ ನಿನ್ ಕೈವಾಡ ಇದೆ ಅಂತ ಅನುಮಾನ. ನಿಮ್ ಕೂದ್ಲು ಮೇಲೆ ಆಣೆ. ಏಯ್, ಕೈ ತೆಗಿ, ಕ್ರಾಫ್ ಹಾಳಾಗುತ್ತೆ. ಅಬ್ಬಬ್ಬಾ, ತಲೆ ಮೇಲೆ ವಿಳೆದೆಲೆ ಬೆಲ್ಲ ಇಡ್ಬೇಕಾದ್ರೆ ಏನೋ ಹೇಳಿಲ್ಲ? ಬೆಲ್ಲದ ಪೀಸ್ನ ನಾನ್ ನಿಮ್ ಭುಜದ ಮೇಲೆ ಇಡ್ತಿದ್ದೆ ಆಗ. ಅವಾಗ ಇಡ್ದೇ ಇದ್ರು ಈಗ ಮದ್ವೆ ಆದ್ಮೇಲೆ ನಿನ್ ಜವಾಬ್ದಾರಿನೂ ಕೂಡ ನನ್ ಭುಜದ ಮೇಲೆ ಹಾಕಿ ಆರಾಮಾಗಿದೆಯಲ್ಲ. ಹಾ, ನಾನ್ ನಿಮಗ್ ಭಾರ ಆಗ್ತಿದ್ದೀನಾ? ನಿನ್ ಮಾತ್ರ ಅಲ್ಲ, ನಿನ್ ಮಗಳು ಉಲೂಚಿನೂ ಕೂಡ ನಾನೇ ಸಾಕ್ತಾ ಇದ್ದೀನಿ, ಅದು ತಲೆಯಲ್ಲಿ ಇಟ್ಕೋ. ನಮ್ಮ ಅಕ್ಕ ಯಾಕೆ ನನ್ನ ನೋಡ್ಕೊಳ್ಳೋ ತರ ಆಡ್ತಾಳೆ? ನಾನ್ ನಿನ್ನ ನೋಡ್ಕೋತಿರೋ ಹಾಗೆ ನನ್ನನ್ನ ವಿಶಾಲ್ ಬ್ರೋ ಅತ್ಗೆ ನೋಡ್ಕೋತಾ ಇದಾರೆ. ಅದಕ್ಕೆ ನೀನು ಕೂಡ ಅವ್ರ ಮುಂದೆ ತಗ್ಗಿ ಬಗ್ಗೆ ನಡಿಬೇಕು. ನಾನ್ ಕರೆಕ್ಟ್ ಆಗೇ ಇದ್ದೀನಿ. ಈ ನಡುವೆ ನಮ್ಮ ಅಕ್ಕನೇ ವಿಚಿತ್ರವಾಗಿ ಆಡ್ತಿದ್ದಾಳೆ. ಭಯ ಪಡೋದು, ಅಳೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳ ಅಧಿಕಾರ ಜವಾಬ್ದಾರಿನೆಲ್ಲ ಬೇರೆಯವ್ರಿಗೆ ಒಪ್ಸೋಂತ ಸ್ಥಿತಿಗೆ ಬಂದಿದ್ದಾಳೇನೋ. ನೀನ್ ಜಾಸ್ತಿ ಇಮ್ಯಾಜಿನ್ ಮಾಡ್ಬೇಡ. ನೈನಿ ಅತ್ಗೆ ರಿಲ್ಯಾಕ್ಸ್ ಆಗ್ತೀನಿ ಅಂದ್ರೆ ಹಾಸ್ನಿ ಅತ್ಗೆ ನೋಡ್ಕೋತಾರೆ. ನಿನ್ ಮಕ ನೋಡ್ಕೋ, ಅಷ್ಟ್ ಸಾಕು. ನಾನ್ ಕಾಣಿಸೋದಿಲ್ಲ, ನನ್ ಸೌಂದರ್ಯ ಕಾಣಿಸುತ್ತದ್ರಲ್ಲಿ. ಡಿಸ್ಟರ್ಬ್ ಮಾಡ್ಬೋದಾ ಮಾಮ್? ಯಾಕೋ? ಬೈಬೇಡಿ ಬಿಡಿ ಮಾಮ್, ಯೋಚನೆ ಮಾಡಿ ನೀವು. ಏಯ್, ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳು ಅಂದೆ. ಸರಿ, ಮಾಯಾವಿ ಹುಡುಗಿ ಅವಳೇನು ಮಾಡಿಲ್ಲ ಅಂತ ಬೇಕಾದ್ರೆ ಪರಮೇಶ್ವರನ್ ಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ವಾ? ಗೊತ್ತು. ಏನ್ ಗೊತ್ತು? ನೈನಿನ ಗಾಬರಿ ಪಡೋ ಹಾಗೆ ಮಾಡಿದ್ದು ವಿಶಾಲಾಕ್ಷಿ ಅಲ್ಲ ಅಂತ. ಮತ್ತೆ ಅವಳ ದೃಷ್ಟಿ. ಅರ್ಥ ಆಗ್ಲಿಲ್ಲ. ನೈನಿ ಏನ್ ನೋಡಿದ್ಲೋ ಅದೇ ಅವಳನ್ನ ಭಯ ಪಡಿಸಿ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ತು ವಲ್ಲಭ. ಕನ್ನಡಿಲಿ ಅವಳ ಮುಖ ಅಲ್ದೆ ಇನ್ಯಾರ ಮುಖನಾದ್ರೂ ಕಾಣಿಸಿರ್ಬೋದು ಅಂತಿದ್ದೀರಾ ಮಾಮ್? ಒಂದ್ ವೇಳೆ ಇದ್ರೂನು ಉಪಯೋಗ ಇಲ್ಲ ಅಲ್ವಾ? ಕನ್ನಡಿನೇ ಹೊಡೆದೋಯ್ತು. ನನ್ನ ಅಂದಾಜ್ ಪ್ರಕಾರ ನೈನಿ ತನ್ನ ಸಾವಿನ ಕ್ಷಣನ ನೋಡಿರ್ಬೇಕು. ಏನ್ ಮ್ಯಾಮ್ ಹೀಗೆ ಹೇಳ್ತಿದ್ದೀರಾ? ಹೌದು ಕಣೋ. ಹೆಂಡತಿ ಕಣ್ಣೀರ್ ಸುರಿಸಿ ತನ್ನ ಗಂಡನ ತಬ್ಕೊಂಡ್ಲು ಅಂದ್ರೆ ಯಾವತ್ತೂ ಬರ್ದೇ ಇರೋ ಅಪಾಯ ತನಗೆ ಏನೋ ಅಪಾಯ ಆಗೋದ್ರಲ್ಲಿದೆ ಅಂತ ತನಗ್ ತಾನೇ ತಿಳ್ಕೊಳ್ಳೋದು, ಅದನ್ನ ನಮಗ್ ಹೇಳಿದ್ದು ಇನ್ನೂ ದೊಡ್ಡ ತೊಂದ್ರೆನೇ ವಲ್ಲಭ. ಆದ್ರೂ ಸರಿ, ಇಷ್ಟೊತ್ತವರೆಗೂ ನೀವು ಕಾಮಾಗಿದ್ದೀರಾ ಅಂತಂದ್ರೆ ಪ್ಲಾನ್ ಏನೋ ದೊಡ್ಡದಾಗಿದೆ ಅಂತ ಅನಿಸ್ತಾ ಇದೆಯಲ್ವಾ ಮಾಮ್? ಇರ್ಬೇಕಲ್ವಾ ಕಂದ? ನಯನಿ ಆತಂಕನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಹಾಗೆ ಅವಳಿಗೆ ಸಹಾನುಭೂತಿ ತೋರಿಸ್ತಾ ಒಳಗೆ ನಮ್ ಕುತಂತ್ರನ ಜಬರ್ದಸ್ತಾಗಿ ಇಂಪ್ಲಿಮೆಂಟ್ ಮಾಡಕ್ ನೋಡ್ಬೇಕು. ಮಾಮ್, ಸಾರಿ, ಅದು ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಲ್ಲ. ಎಲ್ರೂ ಕಾಪಾಡಿರೋ ಅಂತ ನೈನಿ ತನಗೆ ಏನಾದ್ರೂ ಆಪತ್ ಬಂದ್ರೆ ಅದರಿಂದ ಹೊರಗ್ ಬರ್ತಾಳೆ ಅಂತೀರಾ? ಗುಡ್ ಕ್ವೆಶ್ಚನ್. ಆದ್ರೆ ಎಲ್ಲದಕ್ಕಿಂತ ಮುಂಚೆ ಅವಳಿಗೆ ಅಪಾಯ ಯಾರಿಂದ ಆಗುತ್ತೋ ಅವಳಿಗೆ ಗೊತ್ತಿರತ್ತೆ ಅಲ್ವಾ? ಅವಾಗ ನಮ್ಮ ಬಂಡವಾಳ ಆಚೆ ಬರಲ್ವಾ ಮಾಮ್? ಒಂದ್ ವೇಳೆ ನೈನಿ ಏನಾದ್ರೂ ಅವಳಿಗೆ ಅಪಾಯ ಮಾಡೋದು ನಾವೇ ಅನ್ನೋ ವಿಷಯ ತಿಳಿಯದೆ ಹೋದ್ರೆ ಆಗ ಭಗವಂತ ಕೂಡ ಅವಳನ್ನ ಕಾಪಾಡಕ್ಕಾಗಲ್ಲ. ಕೇವಲ ಅವಳ ಪ್ರಾಣನೇ ಹೋಗುತ್ತೆ ಅಂತ ಅಡ್ವಾನ್ಸ್ ಆಗಿ ಗೊತ್ತಾಗಿದೆ ಅಂತ ಅನ್ಸತ್ತಷ್ಟೇ. ಕರೆಕ್ಟ್.
ಆಮೇಲೆ ನಾವು ಒಂದ್ಸಲ ಚಿಕ್ಕ ಟ್ರಯಲ್ ಮಾಡಿ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತಲ್ವಾ ಮಾಮ್? ನಿನ್ ಸಲಹೆನ ಯಾಕೆ ಬೇಡ ಅನ್ನೋದು? ಹಾಗೆ ಮಾಡೋಣ. ಅಯ್ಯೋ, ಸುಳ್ಳು ಹೇಳಕ್ಕಾಗಲ್ಲ ಅಲ್ವಾ ಚಿಕ್ಕಪ್ಪ? ನೋಡಿದ್ರ, ನಾನು ಹೇಳ್ದೆ ಅಲ್ವಾ, ನನಗೆ ಪ್ರಾಣಾಪಾಯ ಇದೆ. ಅದ್ ಯಾವ ರೂಪದಲ್ಲಿ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ಅಷ್ಟೇ. ನಿನಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನಿನ್ನ ನೀನ್ ಕಾಪಾಡ್ಕೊಳ್ಳೋದು ಕಷ್ಟ ನಯನಿ. ಹೋಗ್ಲಿ, ನಮ್ಗಾದ್ರೂ ತಿಳ್ಕೊಳ್ಳೋ ಅವಕಾಶ ಇದ್ದಿದ್ರೆ ಚೆನ್ನಾಗಿರೋದು. ತಂಗವ್ವ, ಇಷ್ಟೆಲ್ಲ ಹೇಳಿದ್ಯಾ, ಇದನ್ನು ಹೇಳ್ಬೋದಲ್ವಾ? ಏನ್ ಹೇಳುವಂತ ಅಣ್ಣಯ್ಯ? ಗಂಡಾಂತರ ಯಾರಿಗಿದೆ, ಯಾವಾಗ ಬರತ್ತೋ ಅದನ್ನ ಹೇಳ್ಬಿಟ್ರೆ ಆಗ ನಾವು ಹುಷಾರಾಗಿರ್ಬೋದಲ್ವಾ? ಜೊತೆಗ್ ನಿನ್ನ ಇನ್ನೂ ಚೆನ್ನಾಗಿ ನೋಡ್ಕೋತೀವಿ. ನನ್ನೇನ್ ನೋಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಸುಮನ. ಯಾವ ರೀತಿ ಬರುತ್ತೆ ಅಂತ ಅದು ವಿಧಿ ಬರಹದಲ್ಲಿ ಬರ್ದಿರುತ್ತೆ. ಆದ್ರೆ ಯಾರಿಂದ ಅಪಾಯ ಆಗುತ್ತೆ ಅಂತ ತಿಳ್ಕೊಳ್ಳೋ ಅವಕಾಶ ಖಂಡಿತ ಇದೆ.